ವಿರಾಜಪೇಟೆಯಲ್ಲಿ ಎರಡು ಕೋಳಿ ವ್ಯಾಪಾರಿಗಳ ನಡುವಿನ ತೀವ್ರ ಪೈಪೋಟಿಯಿಂದಾಗಿ ಕೋಳಿ ಮಾಂಸದ ದರ ಕುಸಿತ ಕಂಡಿದೆ. ಕೆಜಿ ಒಂದಕ್ಕೆ 180ರಿಂದ 155ಕ್ಕೆ ತಲುಪಿದೆ. ಇದರಿಂದ ಚಿಲ್ಲರೆ ವ್ಯಾಪಾರ ಮಾಡುವ ಸಣ್ಣಪುಟ್ಟ ಅಂಗಡಿಯವರಿಗೆ ಸಮಸ್ಯೆ ಉಂಟಾಗಿದೆ. ಹೋಲ್ಸೇಲ್ ವ್ಯಾಪಾರಿಗಳ ಅಂಗಡಿ ಮಳಿಗೆಗಳಲ್ಲಿ ಕಡಿಮೆ ಬೆಲೆಗೆ ಚಿಕನ್ ಮಾರಾಟ ಮಾಡಲಾಗ್ತಾ ಇದೆ. ನಗರದಲ್ಲಿ ಏಕರೂಪದಲ್ಲಿ ವ್ಯಾಪಾರ ಮಾಡುವಂತೆ ಚಿಲ್ಲರೆ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಹೋಲ್ಸೇಲ್ ಕೋಳಿ ವ್ಯಾಪಾರಿ ಕಾಣತಂಡ ಜಗದೀಶ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಮಾಂಸಾಹಾರಿಗಳು ಯಾವುದೇ ಮಾಂಸಾಹಾರ ಮಾಡೋದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಕೋಳಿ ಮಾಂಸದ ದರ ಕಡಿಮೆ ಇರುತ್ತೆ. ಆದ್ದರಿಂದ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದೇನೆ. ಅಲ್ಲದೆ ಪಕ್ಕದ ಗೋಣಿಕೊಪ್ಪ, ಪೊನ್ನಂಪೇಟೆ, ಸಿದ್ದಾಪುರದಲ್ಲಿ ಕೂಡ ಕುರಿ ಮಾಂಸ ಮತ್ತು ಹಂದಿ ಮಾಂಸದ ದರ ವಿರಾಜಪೇಟೆ ನಗರದ ದರಕ್ಕಿಂತ ಕಡಿಮೆ ಇದೆ. ಆ ಕಾರಣದಿಂದಾಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇರುವುದಾಗಿ ಮಾಹಿತಿಯನ್ನು ನೀಡಿದರು. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ನಾ ಕಾಣತಂಡ ಜಗದೀಶ್. ಸರ್, ನಿಮಗೆ ವಿರಾಜಪೇಟೆಯಲ್ಲಿ ಕೋಳಿ ಮಾಂಸದ ಅಂಗಡಿಗಳಿದ್ದಾವೆ. ಯಾಕೆ ಸರ್ ಈ ಸಮಯದಲ್ಲಿ ನೀವು ದರವನ್ನು ಕಡಿಮೆ ಮಾರಾಟಕ್ಕೆ ಮಾರ್ತಾ ಇದ್ದೀರಾ? ನೋಡಿ, ನಾನು ಆಲ್ರೆಡಿ ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ ವಿರಾಜಪೇಟೆಯಲ್ಲಿ. ಎಲ್ಲ ಅನ್ಯೋನ್ಯತೆಯಾಗಿ ನಡ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿದೆ. ವರ್ಷದಲ್ಲಿ 2 ತಿಂಗಳು ಆಷಾಢ ಮಾಸ, ಶ್ರಾವಣ ಮಾಸ ಬಂದಾಗ ಕೋಳಿ ವ್ಯಾಪಾರ ಇರೋದಿಲ್ಲ. ಇಲ್ಲಿ ಪ್ರಾಮುಖ್ಯತೆ ಸ್ವಲ್ಪ ಇದೆ, ಕೊಡ್ತಾರೆ ಸ್ವಲ್ಪ. ಇಲ್ಲಿ ಮಾಂಸ ಪ್ರಿಯರು ಜಾಸ್ತಿ. ಸೊ ಹೊರಗಡೆ ಮೈಸೂರು, ಬೆಂಗಳೂರು, ಬೇರೆ ಕಡೆ ಯಾರೂ 1 ಕೆಜಿ ಮುಟ್ಟಲ್ಲ. ಈವನ್ ಭಾನುವಾರ ಕೂಡ ಶ್ರಾವಣದಲ್ಲಿ ತಿನ್ನೋದಿಲ್ಲ. ಹಾಗಾಗಿ ರೇಟ್ ತುಂಬ ಇಳಿತದೆ. ಡೌನ್ ಆದಾಗ ಏನಾಗ್ತದೆ, ಎಲ್ಲ ಕಡೆನೂ ರೇಟ್ ಬೀಳ್ತದೆ, ಕಮ್ಮಿ ಆಗಿದೆ. ಆವಾಗ ಏನು ಮಾಡ್ತೀವಿ, ವರ್ಷದಲ್ಲಿ 2 ತಿಂಗಳು ನಮ್ಮಲ್ಲಿ ಕಮ್ಮಿ ಮಾಡ್ತೀವಿ ನಾವು. ಯಾಕೆಂದರೆ ಕಮ್ಮಿ ಮಾಡೋಕ್ಕೆ ರೇಟ್ ಕಮ್ಮಿ ಆಗಿರ್ತದೆ, ಸುಮ್ಮನೆ ಕಮ್ಮಿ ಮಾಡಲ್ಲ. ನೋಡಿ, ಈಗ ಕಳೆದ ತಿಂಗಳಲ್ಲಿ ಜೀವದ ಕೋಳಿಗೆ 160 ರೂಪಾಯಿ ಇತ್ತು, ಇವತ್ತು 110 ರೂಪಾಯಿ ಇದೆ. ಅಲ್ಲಿ 50 ರೂಪಾಯಿ ಮೈನಸ್ ಆದಾಗ ನಾವು 50 ರೂಪಾಯಿ ಮಾಡಿದ್ದೀವಿ ಅಷ್ಟೇ. ಈ 220, 230 ಇದ್ದಿದ್ದನ್ನ ಮೈನಸ್ ಮಾಡಿದಾಗ 170 ರೂಪಾಯಿಗೆ ಬಂದಿರೋದು ಅಷ್ಟೇ. ಬಿಟ್ಟರೆ ಇನ್ನು ಕಾಂಪಿಟೇಷನ್ ಅಲ್ಲ, ಯಾವ ರೀತಿಯೂ ಇಲ್ಲ. ಇದೇ ನಮ್ಮ ಪಕ್ಕದೂರು 10 ಕಿಲೋಮೀಟರ್ ಗೋಣಿಕೊಪ್ಪದಲ್ಲಿ ಇವತ್ತು ನೀವೇ ಹೋಗಲಿ, ಯಾರು ಸಾರ್ವಜನಿಕರಿಗೂ ಕಣ್ಣಿಗೆ ಕಾಣೋಂಗೆ ಬೋರ್ಡ್ ಹಾಕ್ಬಿಟ್ಟು 160, 170 ರೂಪಾಯಿ ಎಲ್ಲ ಶಾಪಲ್ಲಿ ಮಾರ್ತಾ ಇದ್ದಾರೆ. ಮಟನ್ 550 ರೂಪಾಯಿಗೆ ಎಷ್ಟೋ ತಿಂಗಳಿಂದ ಮಾರ್ತಾ ಇದ್ದಾರೆ. ಅದೇ ವಿರಾಜಪೇಟೆಲಿ 650 ರೂಪಾಯಿ ಮಟನ್. ಪೋರ್ಕಲ್ಲಿ 270 ರೂಪಾಯಿ ಬೋರ್ಡ್ ಎಲ್ಲ ಶಾಪ್ಗಳಲ್ಲಿದೆ. ಪೊನ್ನಂಪೇಟೆಯಲ್ಲಿ 270 ಇದೆ, ಗೋಣಿಕೊಪ್ಪ 270, ಅದೇ 300 ರೂಪಾಯಿ ವಿರಾಜಪೇಟೆಯಲ್ಲಿ. ಇಲ್ಲಿ ಏನು ಅಂತ ಹೇಳಿದ್ರೆ ಆ ರೇಟ್ನ ಇಳಿಸೋದೇ ಇಲ್ಲ ಕಮ್ಮಿ ಆದಾಗ. ನಾವು ಗ್ರಾಹಕರು ಪಾಪ ಎಲ್ಲರೂ ಕಷ್ಟದಲ್ಲಿರ್ತಾರೆ. ಇಲ್ಲಿ ಡೈಲಿ ಮಾಂಸ ಪೇರ ಆಗಿದ್ದಕ್ಕೋಸ್ಕರ ದಿನ ತಿನ್ನೋರಿಗೆ ನಾವು ಒಂದು ಅಡ್ಜಸ್ಟ್ಮೆಂಟಲ್ಲಿ, ಅವರಿಗೆ ನಾವು ಅಡ್ಜಸ್ಟ್ಮೆಂಟಲ್ಲಿ ಹೋಗಬೇಕು. ಒಂದೇ ಲಾಭ ಇಟ್ಕೊಂಡು ಹೋಗಿ ಅವ್ರಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ. ಪ್ಲಸ್ ಇದು ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಡೈಲಿ ಮಾರ್ಕೆಟು ನಮ್ಮದು ಕೋಳಿದು. ಕಮ್ಮಿ ಆದಾಗ ಕಮ್ಮಿ ಮಾಡಲೇಬೇಕಲ್ವ ನಾವು ವ್ಯಾಪಾರ. ಈ ಕಮ್ಮಿ ಮಾಡಿದ ತಕ್ಷಣ ಒಂದೇ ಲಾಭ ಬೇಕು, ಅದೇ ಲಾಭ ನಾವು ಹಳೆದೇ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ಥರ? ಆ ವ್ಯಾಪಾರ ನಾವು ಇವತ್ತರೆಗೆ ನಾವು ಮಾಡಲಿಲ್ಲ. ಕಮ್ಮಿ ಆದಾಗ ಕಮ್ಮಿ ಮಾಡ್ತೀವಿ, ಜಾಸ್ತಿ ಆದಾಗ ಜಾಸ್ತಿ ಮಾಡ್ತೀವಿ. ಇದಷ್ಟೇ ಅಲ್ಲದೇ ಬೇರೆ ಯಾವ ರೀತಿ ನಮ್ಮಲ್ಲಿ ಸಮಸ್ಯೆ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ. ಈ ಮಧ್ಯದಲ್ಲಿ ಯಾರು ಆ ಕಡೆ ಈ ಕಡೆ ಅದನ್ನು ಒಳ್ಳೆ ಹಿಂಡಿ ಕತ್ತಿಸ್ತಾ ಇದ್ದಾರೆ. ಬಿಟ್ಟರೆ ಸಂಶು ಆಗಲಿ, ನಾನು ಆಗಲಿ, ಯಾವ ರೀತಿ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ. ಅವರು ಕಂಪನಿಯಿಂದನೇ ಬೈ ಮಾಡೋದು, ನಾನು ಕಂಪನಿಯಿಂದನೇ ಕೋಳಿ ಬೈ ಮಾಡೋದು. ಇನ್ನು ಕೋಳಿ ಎಲ್ಲಿಂದೋ ಬರಲ್ಲ. ಎಲ್ಲರೂ 100 ವ್ಯಾಪಾರಸ್ತಿದ್ವಿ, ನಾನೊಬ್ಬನೇನು ಕೊಡುಗೆಗಿರೋದಿಲ್ಲ. 100 ವ್ಯಾಪಾರಸ್ಥರು ಕಂಪನಿಯಿಂದ ತಂದು ಮಾರ್ತಾರೆ. ಎಲ್ಲ ಆ ರೇಟಿಗೆ ತಕ್ಕ ಸೆಟ್ ಮಾಡ್ಕೊಂಡು ಮಾರ್ಕೊಂಡು ಹೋಗ್ತಾರೆ. ನಾವು ಒಂದು ಹೋಲ್ಸೇಲ್ ರೇಟ್ ಅಂತೇಳಿ ಶಾಪರಿಗೆ ಕೊಡ್ತೀವಿ, ಅವರು ಒಂದಷ್ಟು ಲಾಭ ಇಟ್ಕೊಂಡು ಮಾರ್ತಾರೆ. ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ರೇಟ್ ಕಮ್ಮಿ ಇರೋದಕ್ಕೋಸ್ಕರ ಕಮ್ಮಿ ಆಗಿದೆ. ಶ್ರಾವಣ ಬಂದಾಗ ಇನ್ನೂ ಕಮ್ಮಿ ಆಗ್ತದೆ, ಇನ್ನೊಂದೊಂದು ವಾರದಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಸಮಸ್ಯೆ ಇಷ್ಟೇ. ಬಿಟ್ಟರೆ ನಮ್ಮಲ್ಲಿ ಇನ್ನು ಬೇರೆ ಯಾವ ಥರ ಡಿಸ್ಪ್ಯೂಟ್ ಇಲ್ಲ. ಗುಣಮಟ್ಟದಲ್ಲಿ ಚೆನ್ನಾಗಿರೋದಕ್ಕೋಸ್ಕರನೇ ಜನ 20 ವರ್ಷದಿಂದ ಬಂದು ವ್ಯಾಪಾರದಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಗುಣಮಟ್ಟನ ನೋಡಿಬಿಟ್ಟೇ ಜನ ಬರ್ತಾ ಇರೋದು. ನಾನೆಲ್ಲ ಪತ್ರಿಕೆಯಲ್ಲಿ ಓದೇ ಹೊತ್ತು ಗುಣಮಟ್ಟ ಚೆನ್ನಾಗಿರೋದಕ್ಕೋಸ್ಕರ ಜನ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲದಿದ್ದರೆ ಯಾರೂ ಬರೋದಿಲ್ಲ. ಮತ್ತು ಇನ್ನು ನಮ್ಮಲ್ಲಿ ಯಾವ ಡಿಸ್ಪ್ಯೂಟ್ ಇಲ್ಲ. ನಾನು ಪತ್ರದಲ್ಲಿ ನೋಡಿದೆ, ರಿವಲ್ವರ್ ಅಂತೆ ಇನ್ನೊಂದು ಇದೇನು ಬ್ಲ್ಯಾಕ್ ಬಿಸ್ನೆಸ್ಸು ಅಲ್ಲ, ಇದು ಗೋಲ್ಡ್ ಬಿಸ್ನೆಸ್ಸು ಅಲ್ಲ. ಎಲ್ಲರೂ ಮಾಡೋಂಥ ವ್ಯಾಪಾರ ಕೋಳಿ ವ್ಯಾಪಾರ ಇದು. ಅದಕ್ಕೆ ಇಷ್ಟು ದೊಡ್ಡ ಹೆಸರು ಇಡೋದು ಬೇಡ. ಅಂಥ ಒಂದು ಇನ್ಸಿಡೆಂಟ್ ನಮ್ಮಲ್ಲಿ ನಡೆದಿದ್ದರೆ ರೆಕಾರ್ಡ್ ತೋರಿಸ್ಲಿ ಯಾರಾದರೂ ಒಂದು. ಇಷ್ಟು ನಾನು ಹೇಳ್ತೀನಿ. ಬಿಟ್ಟರೆ ನಾವಿನ್ನು ಉದ್ದೇಶಪೂರ್ವಕ ಯಾರಿಗೂ ತೊಂದರೆ ಕೊಡಬೇಕು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ನಮಗೆ. ನಿಮ್ಮಲ್ಲಿ ಈ ಮಾಂಸ ಮಾರುಕಟ್ಟೆಗೆ ಯಾವುದಾದ್ರು ಈ ಸಂಘ ಸಂಸ್ಥೆಗಳು ಏನಾದರೂ ಇದೆ ಸರ್? ಆ ಥರ ಮೊದಲಿತ್ತು, ಅದಕ್ಕೆ ನಾನೇ ಅಧ್ಯಕ್ಷ ಆಗಿದ್ದೆ. ಅಲ್ಲಿಂದ ನಾವು ಬೇರೆ ಒಬ್ಬನ ಅಧ್ಯಕ್ಷ ಅಂತ ನಾನೇ ಮಾಡಿದೆ, ಕೂರ್ಬಿಟ್ಟು ಅವ್ರು ಮಾಡಿ ಅಂತ. ಅಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆ ಸಂಘ ಸಂಸ್ಥೆ ಎಲ್ಲ ಡಿಸಾಲ್ವ್ ಆಯಿತು. ಅದಕ್ಕೆ ಅಧ್ಯಕ್ಷಗಿರಿನೂ ಯಾರೂ ಇಲ್ಲ ಈಗ ಆ ರೀತಿ ಯಾವುದೇ ಸಂಘ ಯಾವುದೂ ಇಲ್ಲ. ಅಂಥದ್ದು ಯಾವುದು ಕುರಿ ಮಾಂಸ ಆಗಲಿ ಕೋಳಿ ಮಾಂಸಕ್ಕೆ ಅಂಥ ಸಂಘಟನೆ ಯಾವುದೂ ಇಲ್ಲ.